ಹಾವೇರಿ ಜಿಲ್ಲೆಯಲ್ಲೂ ಇಬ್ಬರು ಅಧಿಕಾರಿಗಳಿಗೆ ಶಾಕ್. ರಾಣೆಬೆನ್ನೂರಿನ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕಂದಾಯ ಅಧಿಕಾರಿ ಅಶೋಕ ಅರಳೇಶ್ವರಗೆ ಲೋಕ ಶಾಕ್ ಕೊಟ್ಟಿದೆ. ಅಶೋಕ ಅರಳೇಶ್ವರ ಅವರ ಮಾರುತಿ ನಗರದ ಮನೆ ಮೇಲೆ ರೇಡ್ ಆಗಿದೆ. ರಾಣೆಬೆನ್ನೂರು ತಾಲೂಕು ಪಂಚಾಯಿತಿಯ ಅಧಿಕಾರಿ ಬಸವರಾಜ ಶಿಡೇನೂರಗೂ ದಾಳಿ ಬಿಸಿ ತಟ್ಟಿದೆ. ಸಹಾಯಕ ನಿರ್ದೇಶಕ ಆಗಿರುವ ಬಸವರಾಜ ಶಿಡೇನೂರ ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆ ದೂರು ಬಂದಿದ್ದಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಸವರಾಜ ಶಿಡೇನೂರ ಅವರ ವಿದ್ಯಾನಗರದ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸುತ್ತಲೇ ಇದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಮಧುಸೂದನ್ ರವರ ನೇತೃತ್ವದಲ್ಲಿ ಈ ಒಂದು ದಾಳಿಯಾಗಿದೆ. ಬೆಳಗ್ಗೆಯಿಂದಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಲವು ದೂರುಗಳು ಬಂದಂತಹ ಹಿನ್ನೆಲೆಯಲ್ಲಿ ದಾಳಿಯನ್ನ ಮುಂದುವರಿಸಲಾಗ್ತಾ ಇದೆ. ಎಷ್ಟೆಷ್ಟು ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ, ಎಲ್ಲದಕ್ಕೂ ದಾಖಲೆಗಳಿದೆಯಾ ಇಲ್ವಾ, ಮತ್ತೆ ಅದು ಪಿತ್ರಾರ್ಜಿತ ಆಸ್ತಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ, ಮತ್ತೆ ಎಲ್ಲರ ಅಕೌಂಟ್ ಡೀಟೇಲ್ಸ್ ಅನ್ನು ಕೂಡ ಜಾಲಾಡ್ತಾರೆ. ಎಲ್ಲೆಲ್ಲಿಂದ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ, ಎಷ್ಟೆಷ್ಟು ಅಕ್ರಮವಾಗಿ ಇವರು ಆಸ್ತಿ ಗಳಿಕೆ ಮಾಡಿದ್ದಾರೆ, ಚಿನ್ನಾಭರಣ ಎಷ್ಟು ಮಾಡ್ಕೊಂಡಿದ್ದಾರೆ, ಬೆಳ್ಳಿ, ಹೀಗೆ ಎಲ್ಲವನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಎಲ್ಲವನ್ನೂ ಕೂಡ ಜಪ್ತಿ ಮಾಡ್ಕೊಳ್ತಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಮೇಲೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ನಮಗೆ ಒಂದು 10-15 ಸಾವಿರ ಸಂಬಳ ಬಂದರೆ ಅದಕ್ಕಿಂತ ಡಬಲ್ ಅವರು ಖರ್ಚು ಮಾಡ್ತಾ ಇರ್ತಾರೆ, ಮತ್ತು ಅದಕ್ಕಿಂತ ಡಬಲ್ ಆಗಿ ಅವರು ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಈ ರೀತಿಯಾಗಿ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿದೆ. ಮತ್ತು ನಾವೇನಾದರೂ ಕರ್ತವ್ಯವನ್ನು ನಿಭಾಯಿಸಬೇಕು ಅಥವಾ ನಮ್ದೇನಾದರೂ ಕೆಲಸಗಳಾಗಬೇಕು ಅಂತ ಹೇಳಿ ಯಾರಾದರೂ ಕೇಳಿದಂತಹ ಸಂದರ್ಭದಲ್ಲಿ ಅವರ ಬಳಿ ಹಣವನ್ನು ಪಡ್ಕೊಂಡಿರೋದು ಕೂಡ ಬೆಳಕಿಗೆ ಬಂದಿದೆ.